ಇವಾಗ ತಾನೇ ನಾನು ರಾಜರತ್ನಾಕರ ಸಿನಿಮಾ ನೋಡಿದೆ. ನನಗಂತೂ ಭಾಳ ಇಮೋಷ್ನಲಿ ಸ್ಟ್ರೈಕ್ ಆಯಿತು. ಸಂದೇಶ ಭಾಳ ಚೆನ್ನಾಗಿದೆ. ಟೆಕ್ನಿಕಲ್ ವರ್ಕ್ ಆಗಿರ್ಬೋದು, ಮತ್ತು ಆ್ಯಕ್ಟಿಂಗ್ ಆಗಿರ್ಬೋದು. ಮತ್ತು ನಮ್ಮ ಡೈರೆಕ್ಟರ್ ವೀರೇಶ್ ಅವರು ಈಗ ಸೆಕೆಂಡ್ ಹಾಫ್ನಲ್ಲಿ ಅಂತೂ ಭಾಳ ಕನ್ವಿನ್ಸ್ ಆಯಿತು. ಅನೇಕ ವಿಚಾರಗಳು ತಂದಿದ್ದಾರೆ, ಹ್ಯೂಮನ್ ಇಮೋಷನ್ಸ್ ತಂದಿದ್ದಾರೆ. ಭಾವನೆಗಳಿಂದನೇ ಒಂದು ಸಿನಿಮಾ ಗೆಲ್ಲಕ್ಕಾಗೋದು. ಸೊ ಆ ನಿಟ್ಟಿನಲ್ಲಿ ಚಂದನ್ ಅವರ ಪ್ರತಿಭೆ ಆಗಿರ್ಬೋದು, ಲೀಡ್ ಆ್ಯಕ್ಟರು ಚೇತನ್ ಅವ್ರದ್ದು, ಮತ್ತು ಜಯರಾಮ್ ಅವರ ಪ್ರೊಡ್ಯೂಸರು, ಈ ಎಲ್ಲ ಒಂದು ಟೀಮ್ ವರ್ಕ್ ಆಗಿ ಒಂದು ಎಫೆಕ್ಟಿವ್ ಸಿನಿಮಾ ಮಾಡಿದ್ದಾರೆ. ಹೊಸಬ್ರು ಸಿನಿಮಾ ಗೆಲ್ಲಬೇಕು. ರಾಜರತ್ನಾಕರ್ನ ನೀವು ಗೆಲ್ಲಿಸಿ, ಕನ್ನಡ ಚಿತ್ರರಂಗ ಒಂದು ಬೆಳೆಸಿ ಅಂತ ನಾನು ಆಶಿಸ್ತೀನಿ. ನನಗೆ ನಿಜವಾಗ್ಲೂ ಸೆಕೆಂಡ್ ಹಾಫ್ ನನಗೆ ಭಾಳ ಸ್ಟ್ರೈಕ್ ಆಯಿತು. ನನಗೆ ಫಸ್ಟ್ ಹಾಫ್ನಲ್ಲಿ ಅದು ಕ್ಯಾರಿ ಆಗುತ್ತೆ, ಅದು ಎಲ್ಲಿ ಹೋಗ್ತಾ ಇದೆ ಅಂತ ನನಗೆ ಕನ್ಫ್ಯೂಷನ್ ಇತ್ತು. ಆಮೇಲೆ ಸೆಕೆಂಡ್ ಹಾಫ್ನಲ್ಲಿ ಎಲ್ಲ ಸೇರಿ ಕೊನೆ 20-25 ನಿಮಿಷದಲ್ಲಿ ನಿಜವಾಗ್ಲೂ ಒಂಥರ ಭಾಳ ಟಚ್ ಆಯಿತು. ರಾಜರತ್ನಾಕರ್ ಗೆಲ್ಲಬೇಕು. ನನಗೆ ಹೊಸಬ್ರು ಸಿನಿಮಾ ಗೆದ್ದರೆ, ಸ್ಟಾರ್ ಸಿನಿಮಾ ಗೆದ್ದರೆ ಚಿತ್ರರಂಗ ಬೆಳೆಯುತ್ತೆ ಅಲ್ಲ, ಹೊಸಬ್ರು ಸಿನಿಮಾಗಳು ಗೆದ್ದಾಗಲೇ ಚಿತ್ರರಂಗ ಬೆಳೆಯೋದು. ಇಂಥ ಸಿನಿಮಾಗಳು ಗೆಲ್ಲಬೇಕು. ಒಳ್ಳೆಯದಾಗಲಿ ರಾಜರತ್ನಾಕರ್.